ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಾಪುರದಲ್ಲಿ ಬರುವಂತಹ NPS ಸ್ಕೂಲ್ ಆಪೋಸಿಟ್ ಅಲ್ಲಿ ಬರುವಂತಹ ಲೇಔಟ್ ಅಲ್ಲಿ 30-40 ಬಿಲ್ಡಿಂಗು ಡ್ಯೂಪ್ಲೆಕ್ಸ್ ವಿತ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ತುಂಬಾ ಲ್ಯಾವಿಶ್ ಆಗಿ ಲಕ್ಸುರಿಯಾಗಿ ನಮಗೆ ಬಿಲ್ಡ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ ನಮಗೆ BBMP ಏಕತ್ ಆಗಿದ್ದು, ಪ್ರೆಸೆಂಟ್ ಈಗ ಏನು ಏಕತ್ ಆಗ್ಬೇಕಾಗಿರೋದು ಅದು ಕೂಡ ಏಕತ್ ಆಗಿದೆ. ಜೊತೆಗೆ ಈ ಲೇಔಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಇರುವಂತದ್ದು, ಜೊತೆಗೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮುಂದೆಗಡೆ ರೋಡ್ ನೋಡ್ಬೋದು, ತುಂಬಾ ವೈಲ್ಡ್ ಆಗಿದೆ. ಅಪೋಸಿಟ್ 2 ಕಾರ್ ನಮಗೆ ನಿಂತಿದೆ. ಸೆಂಟ್ರಲ್ ಕೂಡ ಒಂದು ಲಾರಿ ಹೋಗ್ಬೋದು, ಅಷ್ಟು ಜಾಗ ಈ ರೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ತುಂಬಾ ವೈಲ್ಡ್ ರೋಡ್. ಅರೌಂಡ್ ನಮಗೆ ಒಂದು 35 ಫೀಟ್ ವರೆಗೂ ನಮಗೆ ಈ ರೋಡ್ ಬರುತ್ತೆ. ಈ ಬಿಲ್ಡಿಂಗ್ ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ರೆಂಟಲ್ ಇನ್ಕಮ್ ಜೊತೆಗೆ ಡೂಪ್ಲೆಕ್ಸ್ ಹೌಸ್ ನ ಪ್ರಾವಿಷನ್ ಮಾಡಿರುವಂತದ್ದು. ತುಂಬಾ ಲ್ಯಾವಿಶ್ ಆಗಿ ಅದ್ಭುತವಾಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಸ್ಟ್ರಕ್ಚರ್ ಮಾಡೋದು ಫುಲ್ ನಮಗೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಟಫನ್ ಗ್ಲಾಸ್ ವಿತ್ ಟಚಿಂಗ್ ಆಗಿರುವಂತಹ ಎಲಿವೇಶನ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೇಮ್ ಬೋರ್ಡ್, ಇಲ್ಲೆಲ್ಲ ನಮಗೆ ಗ್ರಾನೈಟ್ ಟ್ರೇಡಿಂಗ್ ಗಳನ್ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಲೈಟ್ ಗಳನ್ನ ನೋಡಬಹುದು, ಸಿಲಿಂಡರ್ ಲೈಟ್ ಗಳು ಏನಂತಾರೆ ಅದೆಲ್ಲ ನಮ್ಗೆ ಇಲ್ಲಿ ಮೌಂಟ್ ಆಗಿದೆ. ತುಂಬಾ ಅದ್ಭುತವಾಗಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಮನೆ ಎಂಟ್ರೆನ್ಸ್ ಅಲ್ಲಿ ಮೇನ್ ಅಟ್ರಾಕ್ಟ್ ಆಗುವಂತದ್ದೇ ನಮಗೆ ಗೇಟು. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಯೂಸ್ ಆಗಿರುವಂತಹ ಗೇಟು. ಈ ಪೋರ್ಷನ್ ನೋಡಬಹುದು, ಇದು ಸಿಂಗಲ್ ಗೇಟ್ ಬಂದು ನಮಗೆ ಒಂದು ವಾಕಿಂಗ್ ಗೇಟ್ ಬರುತ್ತೆ. ಈ ಪೋರ್ಷನ್ ಏನ್ ಗೇಟ್ ನೋಡಿದ್ರೆ ಇದು ಬಂದು ನಮಗೆ ರೈಲಿಂಗ್ಸ್ ಕೊಟ್ಟಿರುವಂತದ್ದು. ಅಲ್ಲಿ ಏನಾದ್ರು ನಾವು ಮೋಟರ್ ಫಿಕ್ಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ಆತರ ಪ್ರಾವಿಷನ್ ಅಲ್ಲಿ ಈ ಗೇಟಿನ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಎಕ್ಸಾಕ್ಟ್ ನಮಗೆ ಗೇಟ್ ಹತ್ರನೇ ಇಲ್ಲಿ ದೇವ್ರ ಮೂಲೆ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಈ ಮೂಲೆ ಆಗಿರೋದ್ರಿಂದ ಬೋರ್ವೆಲ್ ಸಂಪು ಕಾವೇರಿಗೆ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈಗ ನಾವು ಮನೇನ ನಾವು ಬೈ ಮಾಡಿದ್ರೆ ನಾಳೆನೆ ನಾವು ಕಾವೇರಿ ಮೀಟರ್ನ ಯೂಸ್ ಮಾಡಬಹುದು, ಕಾವೇರಿ ವಾಟರ್ನ ಯೂಸ್ ಮಾಡಬಹುದು. ಮೀಟರ್ಗೆ ಅಪ್ಲೈ ಮಾಡಿದ್ರೆ ವಿತಿನ್ 2 ಡೇಸ್ ಅಲ್ಲಿ ನಮಗೆ ಮೀಟರ್ ಕೊಡ್ತಾರೆ. ಯಾಕಂದ್ರೆ ಈ ಲೆವೆಟ್ ಅಲ್ಲಿ ನಮಗೆ ನೀರು ಬರ್ತಾ ಇದೆ. ಬೋರ್ವೆಲ್ ಅಲ್ಲಿ ವಾಟರ್ ಚೆನ್ನಾಗಿದೆ. ಸಂಪು ಬಂದ್ಬಿಟ್ಟು ನಮಗೆ 15,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಪಾರ್ಕಿಂಗ್ ವ್ಯವಸ್ಥೆನ ನೋಡ್ಬೋದು, ಆರಾಮಾಗಿ 3 ಕಾರ್ಗಳು ನಾವು ಪಾರ್ಕ್ ಮಾಡ್ಕೊಬಹುದು. ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಬೈಫರ್ಕೇಶನ್ ಮಾಡಬಹುದು, ಅಲ್ಲೊಂದು ಕಾರು ಇಲ್ಲೊಂದು ಕಾರು ಟೋಟಲ್ 3 ಕಾರ್ಸ್ ನಾವು ಯೂಸ್ ಮಾಡಬಹುದು. ಈ ಪೋರ್ಷನ್ ಫುಲ್ ನಾವು 2 ವೀಲರ್ ನ ಯೂಸ್ ಮಾಡಬಹುದು. ಇನ್ನ ಸ್ವಲ್ಪ ಎಕ್ಸಾಕ್ಟ್ ನಮಗೆ 99% ಕಂಪ್ಲೀಟ್ ಆಗಿದೆ. ಜಸ್ಟ್ 1% ಮಾತ್ರ ಫಿನಿಶಿಂಗ್ ವರ್ಕ್ ಗಳು ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಹಾಗೆ ಈ ಪಾರ್ಕಿಂಗ್ ಫುಲ್ ವಾಲ್ಗಳನ್ನ ನೋಡಬಹುದು, 2x4 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಪ್ ಟು ನಮಗೆ ಒಂದು 8 ಫೀಟ್ ವರೆಗೂ ಕೊಟ್ಟಿದ್ದಾರೆ. 8.5 ವರೆಗೂ ಕೂಡ ನಮಗೆ ಯೂಸ್ ಮಾಡಿರೋದ್ರಿಂದ ಲುಕ್ ವೈಸ್ ಅಲ್ಲಿ ಮತ್ತೆ ಮೇಂಟೆನೆನ್ಸ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ವಾಟರ್ ಹಾಕಿ ನಾವು ವಾಶ್ ಮಾಡಿದ್ರು ಕೂಡ ವಾಲ್ಗೆ ಯಾವುದೇ ರೀತಿ ನಮಗೆ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಹತ್ರ ನಮಗೆ ಒಂದು ಗ್ಯಾಸ್ ಪ್ರಾವಿಷನ್, ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎದುರುಗಡೆಗೆ ನಮ್ಗೆ ನೋಡಬಹುದು 1 BHK ಮನೆ ಇದೆ. 1 BHK ಮನೆ ಪಕ್ಕ ಇರುವಂತದ್ದು ನಮಗೆ ಲಿಫ್ಟ್ ಏರಿಯಾ. ಈ ಪೋರ್ಷನ್ ನಮಗೆ ಲಿಫ್ಟ್ ಏರಿಯಾ ಇರುವಂತದ್ದು. ಇದು ಡೋರ್ ನೋಡ್ಬೋದು, ಟೀಕುಡ್ ಡೋರು. ಜೊತೆಗೆ ನಮಗೆ ವಾಸ್ತು ವೈಸ್ ಅಲ್ಲಿ ನಮಗೆ ಇದು ಈಸ್ಟ್ ಡೋರೇ ಬರುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಹಾಲು. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ದೊಡ್ಡದಾಗಿ ಈ 1 BHK ಮಾಡಿದ್ದಾರೆ. ಚೆನ್ನಾಗಿದೆ. ಹಾಲು, ಕಿಚನ್, ರೂಮು, ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನಮಗೆ ಒಂದು ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ. ಸೀಲಿಂಗ್ ಅಲ್ಲಿ ನೋಡಿದ್ರೆ ವಿತ್ POP ವಿತ್ LED ಲೈಟು. ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಮ್ಗೆ ಈ ಮನೆಗೆ ಬೇಕಾಗಿರುವಂತಹ ಕಿಚನ್, ಅದು ಕೂಡ ನಮಗೆ ಅಗ್ನಿಮೂಲೆಯಲ್ಲೇ ಪ್ರಾವಿಷನ್ ಮಾಡಿರುವಂತದ್ದು. 45 mm ಗ್ರಾನೈಟ್ ನಮ್ಗೆ ಕೊಟ್ಟಿದ್ದಾರೆ. ಕೆಳಗಡೆ ಮಾಡ್ಯುಲರ್ ಕಿಚನ್, ವಾಲ್ಗಳಿಗೆ 2x4 ವೆಟ್ರಿಫೈ ಟೈಲ್ಸ್ ಮೇಂಟೆನೆನ್ಸ್ ಗೋಸ್ಕರ. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಇದು ನಮಗೆ ಬೀಮ್ ಬರುತ್ತೆ. ಈ ಪೋರ್ಷನ್ ನಮ್ಗೆ ಚಿಕ್ಕ ಲಾಫ್ಟ್ ಅಂತ ಕೊಟ್ಟಿದ್ದಾರೆ. ಈ ತರ ಇದೆ, ಚೆನ್ನಾಗಿದೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲೊಂದು ಸಪ್ರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ. ಈ ಜಾಗ ಚೆನ್ನಾಗಿದೆ. ಎಲ್ಲೂ ನಮ್ಗೆ ಜಾಗನ ವೇಸ್ಟ್ ಮಾಡಿದಿರ ಕ್ಲೀನ್ ಆಗಿ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ಈ ಮನೆಗೆ ಕುಬೇರಿನ ಮೂಲೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಬೆಡ್ರೂಮ್ಗೆ ಒಂದು ಪ್ರಾವಿಷನ್ ಮಾಡಿ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್. ಮೇಲ್ಗಡೆ ಲಾಫ್ಟ್ ಮಾಡಿದ್ದಾರೆ. ದೊಡ್ಡ ಐಟಮ್ಸ್ ಗಳು ಕೂಡ ನಾವು ಒಳಗಡೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ. ಮಾಮೂಲಿ POP ವರ್ಕ್ ವಿತ್ LED ಲೈಟ್ ಕೂಡ ವರ್ಕ್ ಆಗಿದೆ. ಆ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೋಸ್ಕರ ವಿಂಡೋ ಬ್ಯಾಕ್ ಸೈಡ್ ಅಲ್ಲಿ ಸೆಟ್ ಬ್ಯಾಕ್ ಕೂಡ ಇದೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನಮ್ಗೆ ಒಂದು ಕಾಮನ್ ಬಾತ್ರೂಮ್. ಇನ್ ಕೇಸ್ ಏನಾದ್ರು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀನಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ವಾಷಿಂಗ್ ಮಿಷಿನ್ ನ ಇಟ್ಕೊಬಹುದು, ಅಷ್ಟು ಜಾಗ ಇದೆ. ಕಾಮನ್ ಬಾತ್ರೂಮ್ ಏನು ಚಿಕ್ಕದಾಗಿಲ್ಲ, ದೊಡ್ಡದಾಗೆ ಬಿಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ. ವಾಲ್ಗಳಿಗೆಲ್ಲ ನಮ್ಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ.
ಆಂಟಿ ಸ್ಕೈಡ್ ಮೆಟ್ರೋಪಟಲ್ಸ್ ಫ್ಲೋರಿಂಗ್ಗೆ ಯೂಸ್ ಮಾಡಿರುವಂತದ್ದು ತರ ಇದೆ. ನನಗೆ ತುಂಬಾ ಇಷ್ಟ ಆಯ್ತು ಈ 1 BHK ಮನೆ. ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಹಸ್ಬೆಂಡ್ ಅಂಡ್ ವೈಫು ಇಬ್ರು ಮಕ್ಕಳ ಜೊತೆಗೆ ವಾಸ ಮಾಡಬಹುದು ಅಷ್ಟು ಜಾಗ ಈ 1 BHK ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಗೆ 2 BHK ಹೌಸ್ ಇದೆ. ವೀಕ್ಷಕರೇ, ಇದು ಲಪತ್ರ ಗ್ರಾನೈಟ್ ಸ್ಟೇರ್ಕೇಸ್ ಗೆ ಯೂಸ್ ಮಾಡಿರೋಂಥದ್ದು 45 mm ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ರೈಟ್ ಸೈಡ್ ಫುಲ್ ನಮ್ಗೆ SS ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ನಾವು ಈ ಸ್ಲ್ಯಾಬ್ ಹತ್ರ ಬಂದಿದ ತಕ್ಷಣ ನೋಡ್ಬೋದು ಕಾರಿಡಾರ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಪ್ರೈವಸಿ ಬೇಕಂದ್ರೆ ಈ ಪೋರ್ಷನ್ ಇಲ್ಲಿ ನಾವೇನಾದ್ರು ಗೇಟ್ ಹಾಕಿಸ್ಕೊಂಡ್ಬಿಟ್ರೆ ಯಾರು ನಮ್ಗೆ ಅನದರ್ ಪರ್ಸನ್ ಮನೆಯೊಳಗಡೆ ಎಂಟ್ರಿ ಆಗೋದಿಲ್ಲ. ಮೇಲ್ಗಡೆ ನೋಡ್ಬೋದು WPC ವರ್ಕ್ ವಿತ್ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ವಾಲ್ಗಳಿಗೆಲ್ಲ ನಮ್ಗೆ 2x4 ಮೆಟ್ರೋಪಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮಾಮೂಲಿ ಎಲಿವೇಶನ್ ನೋಡುವಲ್ಲ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ಬಂದು ನಮ್ಗೆ ರೆಂಟಲ್ ಪರ್ಪಸ್ ಗೆ ಮಾಡಿರುವಂತಹ ಮನೆ. ಅದು 2 BHK ಅಲ್ಲಿ ಮಾಡಿರುವಂತದ್ದು. ಡೋರ್ ಬಂದು ನಮ್ಗೆ ಈಸ್ಟ್ ಡೋರ್ ಆಗುತ್ತೆ. ಮೇಲ್ಗಡೆ ಓನರ್ ಇದ್ಕೊಂಡು ಯಾರಾದ್ರೂ ಬಾಡಿಗೆಗೆ ಬಂದ್ರೆ ನಮ್ಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಮ್ಗೆ ವಾಸ್ತು ಸರಿ ಇಲ್ಲ ಅನ್ನೋ ಒಂದು ಕಂಪ್ಲೇಂಟೇ ಇರಬಾರ್ದು. ಬಂದು ನೋಡಿ ಏನು ರೇಟು ವರ್ಕೌಟ್ ಆಯ್ತು ಅಂದ್ರೆ ಆರಾಮಾಗಿ ಬಂದು ವಾಸ ಮಾಡ್ಬೋದು ಅಂತ ಮನೆಗಳನ್ನೇ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. ಸಾಗರ ಇದೆ, ಖುಷಿ ಆಯ್ತು. ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ. ಇದು 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಎದುರುಗಡೆಗೆ ಟಿವಿ ಯೂನಿಟ್, ಪಕ್ಕದಲ್ಲಿ ಒಂದು ವಿಂಡೋ, ಈ ಪೋರ್ಷನ್ ಅಲ್ಲಿ ರೋಡ್ ಸೈಡ್ ಗೆ ಒಂದು ವಿಂಡೋ ಕೊಟ್ಟಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೊಂಡು ಕುತ್ಕೊಂಡು ಎಕ್ಸಾಕ್ಟ್ 90 ಡಿಗ್ರಿಲಿ ಟಿವಿ ಕೂಡ ನೋಡಬಹುದು. ಅಷ್ಟು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಲು ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಮಾಮೂಲಿ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ನೀಟ್ ಕ್ಲೀನ್ ಆಗಿ ನಮ್ಗೆ ಮನೆನ ಕಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಕಿಚನ್ ಏರಿಯಾ ತುಂಬಾ ವೈಲ್ಡ್ ಆಗಿದೆ. ವಿತ್ ಹ್ಯಾಂಡ್ ವಾಶ್, ಡೈನಿಂಗ್ ಏರಿಯಾ ಎಲ್ಲ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡ್ಕೊಬಹುದು. ಜೊತೆಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಇದು ನೋಡಿ ಯುಟಿಲಿಟಿ ಚೆನ್ನಾಗಿದೆ. ಒಂದು ಬಾಡಿಗೆ ಮನೆಗಿನ ಸ್ವಲ್ಪ ಲಕ್ಸುರಿಯಾಗಿನೇ ನಮ್ಗೆ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಒಂದು ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಬಹುದು ವೀಕ್ಷಕರೇ. ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಗ್ರಾನೈಟ್ ಸ್ಲ್ಯಾಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು, ಟೀ ಕುಡ್ಡು ವಿತ್ ಗಂಟೆಗಳೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಬ್ರು ಕುತ್ಕೊಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಸಪ್ರೇಟ್ ಕ್ಯಾಬಿನ್ ತರನೇ ಮಾಡಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇನ್ಲೈಟ್ ಔಟ್ಲೈಟ್ ಈ ಪೋರ್ಷನ್ ಇದೆ. ಪವರ್ ಪಾಯಿಂಟ್ ಇಲ್ಲಿದೆ. ಈ ರೂಮ್ ಬಂದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಅಷ್ಟು ಜಾಗ ಈ ರೂಮ್ ಅಲ್ಲಿ ಮಾಡಿದ್ದಾರೆ. ಜೊತೆಗೆ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವಿತ್ POP ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಪಕ್ಕ ವಿತ್ ಸ್ಟೋರೇಜ್, ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ವಿಂಡೋ ಇಂದ ನಮ್ಗೆ ಸನ್ಲೈಟ್ ಒಂದು ಬರ್ತಾ ಇದೆ. ರೂಮು ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತದ್ದು. ಇದಕ್ಕೆ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಬಾತ್ರೂಮ್ ಅಲ್ಲಿ ಟೈಲ್ಸ್ ಯೂಸ್ ಮಾಡಿರೋದು ಬಂದು ನಮ್ಗೆ 2x4 ಮೆಟ್ರೋಪಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಆಂಟಿ ಸ್ಕೈಡ್ ಮೆಟ್ರೋಪಟಲ್ಸ್. ಇಲ್ಲೂ ಕೂಡ ನಮ್ಗೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಬೆಡ್ರೂಮು. ಈ ಬೆಡ್ರೂಮ್ ಅಲ್ಲೂ ಕೂಡ ನಾವು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಟ್ ಹಾಕೋಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. POP ವರ್ಕ್ ವಿತ್ LED ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ. ಜೊತೆಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ಗಳ ವರ್ಕ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಟೋಟಲ್ ನಮ್ಗೆ 2.3 ಅಡಿ ಏನೋ ಬರುತ್ತೆ. ನಮ್ಗೆ ಅಷ್ಟು ಜಾಗ ಇದೆ ನೋಡಿ ಈ ಪೋರ್ಷನ್ ಅಲ್ಲಿ. ತುಂಬಾ ಸ್ಪೇಸ್ ಇದೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಹಿಂದೆಗಡೆ ವಿಂಡೋ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಂದು ಕಾಮನ್ ಬಾತ್ರೂಮ್. ಈ 2 ರೂಮ್ಗಳ ಮಧ್ಯದಲ್ಲಿ ಒಂದು ಕಾಮನ್ ಬಾತ್ರೂಮ್. ಬಾತ್ರೂಮ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಸ್ಪೇಸ್ ಎಷ್ಟಿದೆ ಅನ್ನೋದೊಂದು ನೋಡ್ಬೇಕಷ್ಟೇ. ಮಾಮೂಲಿ ಗ್ಲಾಸಿ ಫಿನಿಶಿಂಗ್ ಟೈಲ್ಸ್, ಆಂಟಿ ಸ್ಕೈಡ್ ಮೆಟ್ರೋಪಟಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಜಾಗ್ವಾರ್ ಮತ್ತೆ ಇನ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇನ್ನೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಮನೆ ಹಾಲ್ ಅಂತೂ ಹೈಲೈಟ್ ಅಂತಾನೆ ಹೇಳ್ಬೋದು ಈ ಮನೆಗೆ. ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ.
ಆರಾಮಾಗಿ ಎಲ್ ಶೇಪಲ್ ಸೋಫಾ ಹಾಕೊಬೋದ್ರಿ, ಅಷ್ಟು ಚೆನ್ನಾಗಿದೆ ಮನೆ ಮಾತ್ರ. ಬನ್ನಿ ಇದಕ್ಕಿಂತ ಲಕ್ಸುರಿ ಇರುವಂತಹ ಒಂದು ಡೂಪ್ಲೆಕ್ಸ್ ಹೌಸ್ ನ ನೋಡೋಣ ಮೇಲ್ಗಡೆ. ಓನರ್ ಪರ್ಪಸ್ಗೆ ಅಂತಾನೆ ಮಾಡಿರುವಂತಹ ಮನೆ ಅದು. ಮನೆಯಲ್ಲಿ ಸಣ್ಣ ಪುಟ್ಟ ಧೂಳಿದೆ, ಇನ್ನ ಕ್ಲೀನ್ ಮಾಡ್ಬೇಕು, ವರ್ಕ್ ನಡೀತಾ ಇದೆ. ವೀಕ್ಷಕರ ಈ ಪೋರ್ಷನ್ ಅಲ್ಲಿ ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಇಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಎಲ್ ಶೇಪ್ ಅಲ್ಲಿ ಇರುವಂತಹ ಗ್ಲಾಸ್. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್. ಮಾಮೂಲಿ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಯಾರೇ ಟೆನೆಂಟ್ಸ್ ಇದ್ರು ಕೂಡ ಟೆನೆಂಟ್ಸ್ ಇಲ್ಲಿಗೆ ಲಾಸ್ಟ್ ಆಗ್ತಾರೆ, ಮೇಲ್ಗಡೆ ಬರೋ ಹಾಗಿಲ್ಲ. ಇನ್ ಕೇಸ್ ಏನಾದ್ರು ಸೇಫ್ಟಿ ವೈಸ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಫುಲ್ ನಾವು ಗ್ರಿಲ್ ಹಾಕೊಂಡ್ರು ಕೂಡ ಸೇಫ್ಟಿನ ಕವರ್ ಮಾಡ್ಕೋಬಹುದು. ಇದು ನಮ್ಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಇದು ಸ್ವಲ್ಪ ಅಲ್ಲ, ಜಾಸ್ತಿನೇ ಲಕ್ಸುರಿ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ವಿಂಡೋ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಸೈಡ್ ಅಲ್ಲೆಲ್ಲ ವಿತ್ ಟಫನ್ ಗ್ಲಾಸ್ ವೆಂಟಿಲೇಷನ್ಗೋಸ್ಕರ ವಿತ್ ಎಲಿವೇಶನ್ಗೋಸ್ಕರ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಎಲ್ ಶೇಪ್ ಅಲ್ಲಿ ಒಂದು ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ನೋಡ್ಬೋದು ಪ್ಲಾಸ್ಟಿಕ್ ಮ್ಯಾಟ್ ಹಾಕಿದ್ದಾರೆ. ಏನಕ್ಕಂದ್ರೆ ಕೆಳಗಡೆ ಇಟಾಲಿಯನ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಿತ್ ಪಾಲಿಶ್ ಆಗಿರೋದ್ರಿಂದ ಯಾವುದೇ ರೀತಿ ಕ್ರಾಚಸ್ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮ್ಯಾಟ್ ಹಾಕಿದ್ದಾರೆ. ಇದ್ರದ್ದು ಮಾರ್ಬಲ್ ಯಾವ ಫಿನಿಶಿಂಗ್ ಬರುತ್ತೆ ಅಂತ ನಿಮ್ಗೆ ಸ್ಕಟಿಂಗ್ ಅಲ್ಲೇ ನೋಡ್ಬೋದು. ಏನ್ ಸ್ಕಟಿಂಗ್ ನೋಡ್ತಾ ಇದೀವಲ್ಲ, ಈ ಸ್ಕಟಿಂಗ್ ಯಾವ ಕಲರ್ ಇದೆ, ಫ್ಲೋರಿಂಗ್ ಕೂಡ ನಮ್ಗೆ ಅದೇ ಕಲರೇ ಬರುತ್ತೆ. ಓನರ್ ಪರ್ಪಸ್ಗೆ ಅಂತ ಮಾಡಿರೋ ಮನೆ ಇದು. ರಿಪ್ಲೆಕ್ಸ್ ಹೌಸ್ ಬರುತ್ತೆ ನಮ್ಗೆ. ಚೆನ್ನಾಗಿದೆ ನೋಡಿ. ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು, ವ್ಯೂ ಮಾತ್ರ ತುಂಬಾ ಲಕ್ಸುರಿ ಆಗಿದೆ. ಈ ಕೆಳಗಡೆ 1 BHK ದಲ್ಲಿ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಅದೇ ತರಾನೇ ನಮಗೆ ಪ್ರಾವಿಷನ್ ಮಾಡಿರೋಂಥದ್ದು. ಬಟ್ ಇಂಟೀರಿಯರ್ ಡಿಸೈನಿಂಗು, ಹಾಕಿರೋ ಮೆಟೀರಿಯಲ್, ಲುಕ್ ವೈಸ್ ಎಲ್ಲ ತುಂಬಾ ಡಿಫ್ರೆಂಟ್ ಇದೆ. ಸೇಮ್ ಆಸ್ ಇಟ್ ಇಸ್. ಇಲ್ಲಿ ನಮಗೆ ಟಿವಿ ಯೂನಿಟ್ ಫುಲ್ ಟಾಪ್ ಟು ಬಾಟಮ್ ವರೆಗೂ ನಮಗೆ ಇಂಟೀರಿಯರ್ ಮಾಡಿದ್ದಾರೆ. ಚಾರ್ಕೋಲ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಡೆಪ್ತ್ ಅಲ್ಲಿ ಬಂದು ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ಶೀಟ್ ವಿತ್ ಬಾರ್ಡರ್ಗಳು ಕೂಡ ನಮಗೆ ವಿತ್ ಗೋಲ್ಡನ್ ಮೆಟಲ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಇನ್ ಕೆಳಗಡೆ ನಮಗೆ 4 ಡ್ರಾಯರ್ ಬಾಕ್ಸ್ ಗಳು ಸೆಂಟ್ರಲ್ಲಿ ಬಂದು ನಮಗೆ ಸೆಟಪ್ ಬಾಕ್ಸ್ ಇಸ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವಿತ್ ಗ್ಲಾಸ್ ಡೋರ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಇನ್ನು ಈ ಪೋರ್ಷನ್ ಅಲ್ಲಿ ನೋಡಿ 3+2 5 ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಫೋಟೋ ಫ್ರೇಮು ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ನಮಗೆ ಏನಾದ್ರು ಡೆಕೋರೇಟ್ ಐಟಮ್ಸ್ ಗಳು ಏನಾದ್ರು ಬೇಕು ಅಂದ್ರೆ ಇಟ್ಕೊಬಹುದು. ಜೊತೆಗೆ ಪ್ರೊಫೈಲ್ ಲೈಟ್ ಕೂಡ ಒಳಗಡೆ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು ಈ ಪೋರ್ಷನ್ ಫುಲ್. ಅಷ್ಟು ನಮಗೆ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಹಾಗೆ ಇನ್ನು ಸೀಲಿಂಗ್ ಅಲ್ಲಿ ನೋಡ್ಬೋದು, ಸೆಂಟ್ರಲ್ ಏನ್ ಕಾಣಿಸ್ತಿದೆ ಅದು ಬಂದು ನಮಗೆ ವುಡ್ ಬರುತ್ತೆ. ಪಕ್ಕದಲ್ಲಿ ಬರೋದೆಲ್ಲ ನಮಗೆ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮಾಮೂಲಿ ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ ಏರಿಯಾ. ಈ ಲಿಫ್ಟ್ ಅಂತ ನೋಡಿದ್ರಲ್ಲ, ಇದು ನಮಗೆ ಬಾಡಿಗೆ ಮನೆಗೆ ಆಕ್ಸೆಸ್ ಇಲ್ಲ. ಇದು ಜಸ್ಟ್ ನಮಗೆ ಡೂಪ್ಲೆಕ್ಸ್ ಹೌಸ್ ಇರುವಂತಹ ಆಕ್ಸೆಸ್ ಮಾತ್ರ ಇದಿರುವಂತದ್ದು. ಇದು ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. 90 ಡಿಗ್ರಿಲಿ ಟಿವಿ ಕೂಡ ನೋಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಮತ್ತೆ ಈ ಪೋರ್ಷನ್ ನಮಗೆ ವಾಲ್ ಪೇಪರ್ ಕೂಡ ನಮಗೆ ಯೂಸ್ ಆಗಿದೆ. ಇಲ್ಲೂ ಕೂಡ 3 ಬಾಕ್ಸ್ ಗಳು ಕೊಟ್ಟಿರುವಂತದ್ದು ಫೋಟೋ ಫ್ರೇಮ್ ಇಟ್ಕೊಳ್ಳೋದಕ್ಕೆ, ಒಂದು ಯೂಸ್ ಆಗೋದಕ್ಕೆ. ಇದು ನಮಗೆ ಎಲ್ ಶೇಪ್ ಅಲ್ಲಿ ಬರುವಂತಹ ವೆಂಟಿಲೇಷನ್ ಗ್ಲಾಸ್ ವಿತ್ ವಿಂಡೋ. ಇದು ಪಕ್ಕದಲ್ಲಿ ಬರುವಂತದ್ದು ನಮಗೆ ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಅಗ್ನಿ ಮೂಲೆಯಲ್ಲಿ ನಮಗೆ ಕಿಚನ್ ಮಾಡಿದ್ದಾರೆ. ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ನಮಗೆ ಈ ಪೋರ್ಷನ್ ಅಲ್ಲಿ ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ, ಶೀಟ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಲ್ಯಾವಿಶ್ ಆಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಅಲ್ಲಿ ಈ ಡೂಪ್ಲೆಕ್ಸ್ ಅಲ್ಲಿ ನಮಗೆ ವರ್ಕ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವಿತ್ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಸೆಂಟ್ರಲ್ಲಿ ಚಾರ್ಕೋಲ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಅಕ್ರಾಲಿಕ್ ಶೀಟ್ ಅಲ್ಲಿ ನಮಗೆ ಲಾಫ್ಟ್ ಮತ್ತೆ ಇಟಾಲಿಯನ್ ಕಿಚನ್ ಯೂಸ್ ಮಾಡಿ ಗ್ರಾನೈಟ್ ಸ್ಲಾಬ್. ಈ ಪೋರ್ಷನ್ ಅಲ್ಲಿ ಮೇಂಟೆನೆನ್ಸ್ ಗೋಸ್ಕರ 2x4 ಬೆಟ್ರೋಫಾ ಟೈಲ್ಸ್. ಚಿಮ್ಮಿಗೆ ಮತ್ತೆ ಆಕ್ವಾಗಾರ್ಡ್ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ನಮಗೆ ಪ್ಯಾಂಟ್ರಿ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಪ್ಯಾಂಟ್ರಿ ಕೂಡ ಕೊಟ್ಟಿರುವಂತದ್ದು. ಇಲ್ಲೆಲ್ಲ ನಮಗೆ ಡಾಟ್ ಬಂದಿದೆ. ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ ಸ್ಟೋರೇಜ್ ವಿತ್ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿರುವಂತದ್ದು. ಗ್ಯಾಸ್ಗೆ ಆ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ UPS ಪಾಯಿಂಟ್ ಇಲ್ಲೇನು ನಮ್ಗೆ ಐಟಮ್ ಇಟ್ಟಿದ್ದಾರೆ. ಇವಾಗ ವರ್ಕ್ ನಡೀತಿದೆ. ಅದು ಜಸ್ಟ್ ಇನ್ನು 1% ವರ್ಕ್ ನಡೀತಿದೆ. ವರ್ಕ್ ಅಂದ್ರೆ ಇಲ್ಲಿ ನಮಗೆ ಪಾಲಿಶ್ ಟೀ ಕೋಟ್ ಆಗಿರೋದು ಇಲ್ಲಿ ಪಾಲಿಶ್ ಮಾಡ್ತಾ ಇದಾರೆ. ಆ ವರ್ಕ್ ಇಲ್ಲಿ ಮಾಡ್ತಿರುವಂತದ್ದು. ಇಲ್ಲಿ ಡೈನಿಂಗ್ ಹಾಕೊಬಹುದು. ಹ್ಯಾಂಡ್ ವಾಶ್ ಇಲ್ಲಿ ಬರುತ್ತೆ. ಡೈನಿಂಗ್ ಹಾಕೊಂಡ್ರೆ ಆರಾಮಾಗಿ ಒಂದು 4 ಸೀಟರ್ ಒಂದು 4 ಸೀಟ್ ಇಂದ ಒಂದು 5 ಸೀಟರ್ಗೂ ಕೂಡ ನಾವು ಡೈನಿಂಗ್ ನ ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಡೈನಿಂಗ್ ಏರಿಯಾ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಪೋರ್ಷನ್ ಎಲ್ಲ ನೋಡಬಹುದು. ನಮಗೆ ಈ ಪೋರ್ಷನ್ ಅಲ್ಲಿ ಸ್ಟೇರ್ಕೇಸ್ ಗೆ ಯೂಸ್ ಮಾಡಿರೋ ಡಿಸೈನ್ ಕೂಡ ನಮಗೆ ಎಷ್ಟು ನಮಗೆ ಎದ್ದು ಕಾಣಿಸ್ತಾ ಇದೆ. ಇದ್ರ ಪಕ್ಕದಲ್ಲೇ ನಮಗೆ ಒಂದು ಪೂಜಾ ಮನೆ ಇದೆ. ಈ ಪೂಜಾ ಮನೆ ನೋಡಬಹುದು. ಫುಲ್ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫ್ರೇಮ್ ವರ್ಕ್ ಗಳನ್ನ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು. ವಾಲ್ಗಳಿಗೂ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ.
ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಕೆಳಗಡೆ ಫ್ಲೋರಿಂಗು ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಇರೋದು. ಬಾರ್ಡರ್ ಗಳು ಕೂಡ ನೋಡಬಹುದು. ನಮಗೆ ಟೀಕ್ವುಡ್ ಫ್ರೇಮ್ ವರ್ಕ್ ಕೂಡ ನಮಗೆ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಇದರ ಪಕ್ಕದಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಬೆಡ್ರೂಮ್ ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಇನ್ನು ಈ ಜಾಗದಲ್ಲಿ ಬೇಕು ಅಂದ್ರೆ ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ನಮಗೆ ವೈಡ್ ಆಗಿ ಬಿಲ್ಡ್ ಮಾಡಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ಫುಲ್ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕ್, ಈ ಪೋರ್ಷನ್ ಇಂದ ಒಂದು ವಾಲ್ ಪೇಪರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಟಿವಿ ಯೂನಿಟ್, ಅಲ್ಲಿ ಡ್ರೆಸ್ಸಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ವೈಲ್ಡ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಅಪೋಸಿಟ್ ಅಲ್ಲೇ ನಮಗೆ ವಿತ್ ಹ್ಯಾಂಡ್ ವಾಶ್, ಮಿರರ್ ವಿತ್ ಸ್ಟೋರೇಜ್, ಮೇಲ್ಗಡೆ ಮತ್ತೆ ಕೆಳಗಡೆ ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ 2x4 ಮೆಟ್ರೋಫೈಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿ ವಾಲ್ ಮೌಂಟೆಡ್ ಕಮೋಡ್ ಪ್ರಾವಿಷನ್ ಮಾಡಿದರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಬೇಕು ಅಂದ್ರೆ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಇದು 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್, ಲಾಫ್ಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸ್ಟೇರ್ಕೇಸು ಅಷ್ಟೇ ನಮಗೆ ವೈಲ್ಡ್ ಆಗಿದೆ ವಿತ್ 45 mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಈಗ ನಾವು 3ನೇ ಫ್ಲೋರ್ಗೆ ಎಂಟ್ರಿ ಆಗಿದ ತಕ್ಷಣ ನೋಡಬಹುದು, ಇಲ್ಲಿ ನಮಗೊಂದು ಸ್ಟಡಿ ಯೂನಿಟ್ ಮತ್ತೆ ಬುಕ್ ರ್ಯಾಕ್ಗಳು, ಸಿಸ್ಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಡ್ರಾಯರ್ ಬಾಕ್ಸ್ ಗಳಿಗೆಲ್ಲ ನಮಗೊಂದು ಪ್ರಾವಿಷನ್ ಮಾಡಿ ಆ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಗೆ ಬರೋದಕ್ಕೆ ವೆಂಟಿಲೇಷನ್ ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಕೂಡ ಯೂಸ್ ಮಾಡಿದರೆ ವಿತ್ ಲಿಫ್ಟ್ ಗೆ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ವೈಲ್ಡ್ ಆಗಿರುವಂತಹ ರೂಮು ವಿತ್ ಕಿಂಗ್ ಸೈಜ್ ಕಾಟು, ಬ್ಯಾಕ್ ಗ್ರೌಂಡ್ ಫುಲ್ ಇಂಟೀರಿಯರ್ ವಿತ್ LED ಲೈಟ್ ಗಳ ವರ್ಕ್ ಗಳೆಲ್ಲ ನೋಡಬಹುದು. ಈ ಪೋರ್ಷನ್ ಏನ್ ನೋಡ್ತಿದ್ರೆ ಇದು ಫುಲ್ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ನಮಗೆ ಕ್ರಾಸ್ ವೆಂಟಿಲೇಷನ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಡ್ರಾಯರ್ ಬಾಕ್ಸ್, ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎದುರುಗಡೆಗೆ ನಮಗೆ ಟಿವಿ ಯೂನಿಟ್ ಸೇಮ್ ಯೂನಿಫಾರ್ಮ್. ಈ ಬ್ಯಾಕ್ ಗ್ರೌಂಡ್ ಏನು ನಮಗೆ ಡಿಸೈನ್ ಮಾಡಿದ್ದಾರೆ, ವಾರ್ಡ್ರೋಬ್ಗೂ ಅದೇ ತರ ಸ್ಟ್ರಕ್ಚರ್ ಬಂದಿದೆ. ಈ ಟಿವಿ ಯೂನಿಟ್ ಕೂಡ ನಮಗೆ ಅದೇ ಸ್ಟ್ರಕ್ಚರ್ ತರ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇನ್ನು ಸೀಲಿಂಗ್ ಅಲ್ಲಿ 2 ವುಡ್ ಫ್ರೇಮ್ಗಳು, ಪೋರ್ಷನ್ ಫುಲ್ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಇದೆ, ಮತ್ತೆ ಇಲ್ಲೂ ಕೂಡ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ಗಳ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ಈ ಕಡೆ ಇದೆ. ಈ ಪೋರ್ಷನ್ ವೆಟ್ಟು, ಈ ಪೋರ್ಷನ್ ಡ್ರೈಗೆ ನಮಗೆ ಕೊಟ್ಟಿರುವಂತದ್ದು. ಸೆಂಟ್ರಲ್ಲಿ ನಮಗೆ ಸಿಂಕ್ ಬರುತ್ತೆ ವಿತ್ ಸ್ಟೋರೇಜ್. ಟಾಪ್ ಟು ಬಾಟಮ್ 2x4 ಮೆಟ್ರೋಫೈಟಲ್ಸ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಟ್ ಮೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು ಲೈಟ್ ಕೂಡ ಮಾಡಿದ್ದಾರೆ ಈ ಪೋರ್ಷನ್ ವೆಟ್ಟಿಗೆ ಮತ್ತೆ ಡ್ರೈಗೆ. ಇದು ಮಾಸ್ಟರ್ ಬೆಡ್ರೂಮ್. ತುಂಬಾ ಲಕ್ಸುರಿ ಆಗಿ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ ಈ ಪೋರ್ಷನ್ ಅಲ್ಲಿ. ಇದು ನೋಡಬಹುದು ವೀಕ್ಷಕರೇ, ಇದು ನಮ್ಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದು ಕೂಡ ನಮಗೆ ಮಾಸ್ಟರ್ ಬೆಡ್ರೂಮ್ ಲೆಕ್ಕನೆ, ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ವಿತ್ ಅಟ್ಯಾಚ್ ಬಾತ್ರೂಮ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಕಾಟ್ ಕೂಡ ಇದೆ. ಇಲ್ಲಿ ನೋಡಿ, ಇದು ಕೂಡ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿ ನಮಗೆ ವಿತ್ LED ಲೈಟ್ ಗಳೆಲ್ಲ ನಮಗೆ ಕೊಟ್ಟಿರುವಂತದ್ದು. 2 ವಿಂಡೋಗಳ ಪರ್ಪಸ್ ಕೊಟ್ಟಿರುವಂತದ್ದು. ಅದು ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಹೆಂಗೆ ವರ್ಕ್ ಮಾಡಿದ್ದಾರೆ ನೋಡಿ. ಈ ಪೋರ್ಷನ್ ಡ್ರಾಪ್ ಆಗಿದೆ, ಈ ಪೋರ್ಷನ್ ಹಂಗೆ ಹೈಕ್ ಆಗಿದೆ. ತುಂಬಾ ಕ್ಲೀನ್ ನೀಟ್ ಆಗಿ ಡಿಸೈನ್ ವರ್ಕ್ಗಳನ್ನ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಇದು ಬ್ಯಾಕ್ ಗ್ರೌಂಡ್ ಪ್ಯಾನಲ್, ಅಲ್ಲಿಂದ ನಮಗೆ ಕಂಟಿನ್ಯೂ ಆಗಿ ವಾರ್ಡ್ರೋಬ್ ಅಲ್ಲಿ ನಮಗೆ ಈ ಪೋರ್ಷನ್ ಡಿಸೈನ್ ನಮಗೆ ಕಟ್ ಮಾಡಿದ್ದಾರೆ. ತುಂಬಾ ಲ್ಯಾವಿಶ್ ಆಗಿ ಮತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಇಂಟೀರಿಯರ್ ವರ್ಕ್ ನ ನಮಗೆ ಮಾಡ್ಕೊಟ್ಟಿರುವಂತದ್ದು. ಎದುರುಗಡೆಗೆ ನಮಗೆ ಟಿವಿ ಯೂನಿಟ್ ವಿತ್ ಸ್ಟೋರೇಜ್, ಡ್ರಾಯರ್ ಬಾಕ್ಸ್ ಗಳಿಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಒಂದು ವಾಲ್ ಪೇಪರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಬೆಡ್ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದಾಗಿದೆ. ಇಲ್ಲೂ ಕೂಡ ಅಷ್ಟೇ ಡ್ರೈ ಮತ್ತೆ ವೆಟ್ ಕೂಡ ನಮಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ 2x4 ಮೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಡ್ರೈ ವಾಟರ್, ಹ್ಯಾಂಡ್ ವಾಶ್ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದಕ್ಕೂ ಕೂಡ ನಮಗೆ ಕಿಂಗ್ ಸೈಜ್ ಕಾಟ್ ಆಗಿರೋದ್ರಿಂದ ಓಡಾಡಕ್ಕೆ ತುಂಬಾ ಜಾಗ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ, ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್. ಕೆಳಗಡೆ ಕೂಡ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇದು ನಮಗೆ ಗೆಸ್ಟ್ ರೂಮ್. ಈ ರೂಮ್ ನಮಗೆ ರೋಡ್ ಸೈಡ್ ಗೆ ಬರೋದ್ರಿಂದ ಫುಲ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಈಗ ಫೈನಲ್ ವರ್ಕ್, ಪಾಲಿಶ್ ವರ್ಕ್ ನಮಗೆ ನಡೀತಾ ಇದೆ. POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಸೆಂಟ್ರಲ್ ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಫ್ಲೋರಿಂಗ್ ನೋಡಬಹುದು ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. 4x6 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದಕ್ಕೂ ಕೂಡ ನಮಗೊಂದು ಅಟ್ಯಾಚ್ ಬಾತ್ರೂಮ್ ಇದೆ.
ಇಲ್ಲಿ ನಾವು ಹೋಮ್ ಥಿಯೇಟರ್ ಮಾಡ್ಬೋದು, ಗೆಸ್ಟ್ ರೂಮ್ ಮಾಡ್ಬೋದು, ಇಲ್ಲ ಅಂದ್ರೆ ಸ್ಟುಡಿಯೋ ರೂಮ್ ಕೂಡ ನಾವು ಮಾಡ್ಕೋಬಹುದು. ಯಾಕಂದ್ರೆ ವಿತ್ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಟೋಟಲ್ ನಮಗೆ ಈ ಫ್ಲೋರ್ ಅಲ್ಲಿ 3 ರೂಮ್, ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಟೋಟಲ್ ನಮಗೆ ಇಂಡಿಪೆಂಡೆಂಟ್ ಹೌಸ್ಗೆ 4 ಬೆಡ್ರೂಮ್ ಗಳು ಕೊಟ್ಟಿರುವಂತದ್ದು. ನಮಗೆ ಈ ಅಟ್ಯಾಚ್ ಬಾತ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಬಟ್ ಏನಂದ್ರೆ ನಮಗೆ ಪ್ರೈವೇಟ್ ಮಾಡ್ಕೊಳಕ್ ಬರೋದಿಲ್ಲ, ಬಟ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ರೂಮ್ಗೆ ಕ್ಲಾಸಿಕ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟನ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಟ್ ವೆಟ್ರೋಫಿಟನ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಈ ಬೆಡ್ರೂಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಇದೆ. ಮಾಮೂಲಿ ಎಲಿವೇಶನ್ ನೋಡಿದ್ವಲ್ಲ, SS ವರ್ಕು ಮತ್ತು ಟಫ್ ಅಂಡ್ ಗ್ಲಾಸ್ಗಳ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ WPC ವರ್ಕು ವಾಲ್ಗಳಿಗೆಲ್ಲ ನಮಗೆ ಮೇಂಟೆನೆನ್ಸ್ ಗೋಸ್ಕರ 2x4 ವೆಟ್ರೋಫಿಟನ್ಸ್ ನ ಯೂಸ್ ಮಾಡಿದ್ದಾರೆ. ಡೂಪ್ಲೆಕ್ಸ್ ಯೂಸ್ ಮಾಡಿರೋ ವುಡ್ ಪ್ರತಿಯೊಂದು ಫ್ರೇಮ್ ಅಲ್ಲ ನಮಗೆ ಟೀಕ್ ವುಡ್ ಬರುತ್ತೆ. ಡೋರ್ಗಳು ಕೂಡ ನಮಗೆ ಟೀಕ್ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ಟೆರೆಸ್ಗೆ ಹೋಗೋಣ. ಸೇಮ್ ಇಲ್ಲಿವರೆಗೂ ಕೂಡ ನಮಗೆ ಟೀಕ್ ವುಡ್ ಕಂಪ್ಲೀಟ್ ಆಗಿದೆ. ರೇಲಿಂಗ್ಸ್ ಮತ್ತೆ ವಿತ್ ಟಫ್ ಆನ್ ಗ್ಲಾಸ್. ಈ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ನಮಗೆ ಇಟಾಲಿಯನ್ ಮಾರ್ಬಲ್ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನರ್ ಸ್ಟೇರ್ ಕೇಸ್ ಫುಲ್. ಈ ಪೋರ್ಷನ್ ಅಲ್ಲಿ ಒಂದು ಸ್ಕೈಲೈಟ್ MS ವರ್ಕ್ ಅಲ್ಲಿ ಕೂಡ, ಅದು ಡಿಸೈನ್ ವರ್ಕ್ ಅಲ್ಲಿ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹೆವಿ ಗೇಜ್ ಅಲ್ಲಿ ಇರುವಂತಹ ಡೋರು. ಎದುರುಗಡೆಗೆ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್, ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಏರಿಯಾ, ಮೇಲ್ಗಡೆ 2 ಟ್ಯಾಂಕ್ಗಳು ಕೊಟ್ಟಿರುವಂತದ್ದು. ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಏರಿಯಾ. ಕೆಳಗಡೆ ಫ್ಲೋರಿಂಗ್ ನೋಡ್ಬೋದು, ವಾಟರ್ ಪ್ರೂಫ್ ಕಂಪ್ಲೀಟ್ ಆಗಿದೆ. ಪ್ಯಾರಾಪಟ್ವಲ್ ಕೂಡ ನಮಗೆ ತುಂಬಾ ಹೈಟ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ಮಕ್ಕಳಿರೋರು ಏನಾದ್ರು ಬಗ್ಗೆ ನೋಡ್ತಾರೆ ಅನ್ನೋ ಒಂದು ಭಯ ಇಲ್ದಿರ ಪ್ಯಾರಾಪಟ್ವಲ್ ಕೂಡ ನಮಗೆ ತುಂಬಾ ಹೈಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಷ್ಟು ಜಾಗ ಇದೆ. ಪಾರ್ಟಿ ಏರಿಯಾ, ಸಿಟ್ಟಿಂಗ್ ಏರಿಯಾ, ಇನ್ ಕೇಸ್ ಏನಾದ್ರು ಮಂಗಳೂರು ಟೈಲ್ಸ್ ಯೂಸ್ ಮಾಡ್ಕೊಂಡು ಏನಾದ್ರು ಗಾರ್ಡನ್ ಏರಿಯಾ ತರ ನಾವು ಮಾಡ್ಕೊಳ್ತೀವಿ ಅಂದ್ರೂ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇದೆ. ಇನ್ನು ಔಟರ್ ಲೊಕೇಶನ್ ನೋಡಿ, ತುಂಬಾ ಮನೆಗಳಾಗಿದೆ. ಈ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ ಮುಂದೆಗಡೆಗೆ ನಮಗೆ ಬರೋದೆ NPS ಸ್ಕೂಲ್. ಅಂಜನಾಪುರದಲ್ಲಿ ಬರುವಂತಹ NPS ಸ್ಕೂಲ್ ಆಪೋಸಿಟ್ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕರ್ನಾಟಕ ಬ್ಯಾಂಕ್ ಅಲ್ಲಿ ಲೋನ್ ಇದೆ. BBMP ಎ ಖಾತಾ. ಈಗ ಪ್ರೆಸೆಂಟ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಖಾತಾ ಅಂತ ಏನ್ ಹೇಳ್ತೀರಾ, ಅದು ಈ ಖಾತಾ ಕೂಡ ಆಗಿದೆ. ಔಟರ್ ಲೊಕೇಶನ್ ಫುಲ್ಲು ಮನೆಗಳಾಗಿದೆ. ರೆಂಟಲ್ಗೆ ತುಂಬಾ ಡಿಮ್ಯಾಂಡ್ ಇರುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇರೋದು. ರೋಡ್ ಬಿಡ್ತು ನೋಡ್ಬೋದು, 30 ರಿಂದ 35 ತುಂಬಾ ವೈಲ್ಡ್ ರೋಡ್ ಇದೆ. ಕಾವೇರಿ ವಾಟರ್ ಬರ್ತಾ ಇದೆ. ಡ್ರೈನೇಜ್ ವರ್ಕ್ ಆಲ್ರೆಡಿ ರನ್ನಿಂಗ್ ಇದೆ. ತುಂಬಾ ಲಕ್ಸುರಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಪ್ರೀಮಿಯಂ ಕ್ವಾಲಿಟಿ ಲಕ್ಸುರಿ ಕನ್ಸ್ಟ್ರಕ್ಷನ್ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು, ಓನರ್ ಜೊತೆ ಸಿಟಿಂಗ್ ಮಾಡಿ ಮಾತಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ದು ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಸೇಲ್ ಮಾಡಬೇಕು, ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.